ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಹಿರಿಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೂಣಂ ಚತ್ತಾರಿ ಮಂಗಳಂ ಅರಿಹಂತ ಮಂಗಳಂ ಸಿದ್ಧ ಮಂಗಳಂ ಸಾಹು ಮಂಗಳಂ ಕೇವಲಿ ಪಣ್ಣತ್ತೋ ದಮ್ಮೋ ಮಂಗಳಂ ಚತ್ತಾರಿ ಲೋಗುತ್ತಮ ಅರಿಹಂತ ಲೋಗುತ್ತಮ ಸಿದ್ಧ ಲೋಗುತ್ತಮ ಸಾಹು ಲೋಗುತ್ತಮ ಕೇವಲಿ ಪಣ್ಣತ್ತೋ ದಮ್ಮೋ ಲೋಗುತ್ತಮ ಚತ್ತಾರಿ ಶರಣಂ ಪವಚ್ಚಾಮಿ ಅರಿಹಂತೆ ಶರಣಂ ಪವಚ್ಚಾಮಿ ಸಿದ್ಧೇ ಶರಣಂ ಪವಚ್ಚಾಮಿ ಸಾಹು ಶರಣಂ ಪವಚ್ಚಾಮಿ ಕೇವಲಿ ಪಣ್ಣತ್ತೋ ದಮ್ಮಂ ಶರಣಂ ಪವಚ್ಚಾಮಿ. ಭಗವಾನ್ 1008 ಆದಿನಾಥ ತೀರ್ಥಂಕರರಿಗೆ, ನೇಮಿನಾಥ ತೀರ್ಥಂಕರರಿಗೆ ಹಾಗೂ ಶಾಂತಿನಾಥ ತೀರ್ಥಂಕರರಿಗೆ ತ್ರಿವಾರು ನಮಸ್ಕರಿಸುತ್ತಾ ಜೈ ಬಲೋ ಅನಂತ ಅನಂತ ಸಿದ್ಧ ಪರಮೇಷ್ಠಿ ಭಗವಾನ್ ಕಿ, ಆದಿನಾಥ ಭಗವಾನ್ ಕಿ, ನೇಮಿನಾಥ ಭಗವಾನ್ ಕಿ, ಶಾಂತಿನಾಥ ಭಗವಾನ್ ಕಿ, जय बोलो जिनवाणी माता की, समस्त मुनि संघ की, जय बोलो आचार्य श्री विद्यासागर मुनि महाराज की, जय बोलो आर्जवसागर मुनि महाराज की, जय बोलो परम पूज्य 108 विदित सागर मुनि महाराज की. ಇಂದು ಬೃಹತ್ ಸಿದ್ಧಚಕ್ರ ಆರಾಧನಾ ಮಹೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು 7ನೇ ದಿನ. ಇವತ್ತು ನಾವು ಸಿದ್ಧಚಕ್ರ ಆರಾಧನೆಗೂ ಮತ್ತು ಮೈನಾ ಸುಂದರಿಗೂ ಅವಿನಾಭಾವ ಸಂಬಂಧ ರೀತಿಯಲ್ಲಿ ಎಲ್ಲಿ ಸಿದ್ಧಚಕ್ರ ಆರಾಧನೆ ನಡೆಯುತ್ತೋ ಅಲ್ಲಿ ಮೈನಾ ಸುಂದರಿಯ ನೆನಪು ಎಲ್ಲರಿಗೂ ಆಗುತ್ತೆ. ಅಂದರೆ ಆ ಸಿದ್ಧಚಕ್ರ ಆರಾಧನೆ ಮಾಡಿ ಅವಳು ತನ್ನ ಕಷ್ಟಗಳನ್ನು ಪರಿಹರಿಸಿಕೊಂಡು ಅದರಲ್ಲಿ ಪ್ರಸಿದ್ಧಿಯಾದಳು ಯಾರು? ಪತಿವ್ರತ ಶಿರೋಮಣಿ ಮೈನಾ ಸುಂದರಿ. ಜಿನೇಂದ್ರ ಭಗವನ್ನರು ಬೋಧಿಸಿದ ಈ ಜಿನ ಧರ್ಮದಲ್ಲಿ ಕರ್ಮ ಸಿದ್ಧಾಂತವೇ ತಳಹದಿ. ನಾವು ಮಾಡಿದ ಕರ್ಮಗಳನ್ನು ನಾವೇ ಭೋಗಿಸಬೇಕು. ಆಚಾರ್ಯ ಅಮಿತಗತಿ ಆಚಾರ್ಯರವರು ದ್ವಾತ್ರಿಂಶತಿಕ ಅಥವಾ ಸಾಮಾಯಿಕ ಪಾಠದ 30ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸ್ವಯಂ ಕೃತಂ ಕರ್ಮ ಯದಾತ್ಮನಾ ಪುರಾ ಫಲಂ ತದೀಯಂ ಲಭತೆ ಶುಭಾಶುಭಂ ಪರೇಣ ದತ್ತಂ ಯದಿ ಲಭ್ಯತೆ ಸ್ಫುಟಂ ಸ್ವಯಂ ಕೃತಂ ಕರ್ಮ ನಿರರ್ಥಕಂ ತದಾ. ಇದರ ಅರ್ಥ ಹೀಗಿದೆ, ನನ್ನ ಸ್ವಯಂಕೃತ ಕರ್ಮ ಏನಿದೆಯೋ ಅದರಂತೆ ಶುಭಾಶುಭ ಫಲಗಳು ಬರುತ್ತೆ. ಅದನ್ನು ನಾವು ಅನುಭವಿಸಲೇಬೇಕು. ನಾವು ಮಾಡಿದ ಕರ್ಮಗಳನ್ನು ನಾವೇ ಭೋಗಿಸಬೇಕು. ನಾವು ಮಾಡಿದ ಕರ್ಮಗಳನ್ನು ಬೇರೆಯವರು ಭೋಗಿಸೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಬೇರೆಯವರು ಮಾಡಿದ ಕರ್ಮಗಳನ್ನು ನಾವು ಭೋಗಿಸೋಕ್ಕಾಗಲ್ಲ. ಯಾವ ರೀತಿ ಅಂದರೆ ತಂದೆ ತಾಯಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳು ತಂದೆ ತಾಯಿ ಮಕ್ಕಳಾಗಿರ್ಬೋದು, ಒಬ್ಬರು ಇನ್ನೊಬ್ಬರನ್ನ ಮಾತಿನಲ್ಲಿ ಸುಧಾರಿಸ್ಬೋದು, ಉಪಚಾರ ಮಾಡ್ಬೋದು, ಅಷ್ಟೇ ಹೊರತು ಅವರ ದುಃಖ ಅವರ ಸುಖವನ್ನು ಅವರೇ ಭೋಗಿಸಬೇಕು, ಬೇರೆಯವರು ಭೋಗಿಸೋಕ್ಕಾಗಲ್ಲ. ಹಿಂದೆ ಮಾಡಿದ ಕರ್ಮ ಪಾಪ ಪುಣ್ಯದ ಫಲವಾಗಿ ನಮಗೆ ಫಲ ಉದಯಕ್ಕೆ ಬಂದಾಗ ಅದು ಫಲವನ್ನು ಕೊಡುತ್ತೆ. ಇಲ್ಲಿ ಈ ಕರ್ಮ ಸಿದ್ಧಾಂತದ ಅಧ್ಯಯನ ಮಾಡಿದ ಒಬ್ಬ, ಅದರಲ್ಲಿ ದೃಢ ನಂಬಿಕೆಯನ್ನು ಒಳಗೊಂಡಂತಹ, ತನ್ನ ಜೀವನನ ಆ ನಂಬಿಕೆ ಅನುಸಾರವಾಗಿ ನಡೆಸಿ ತನ್ನ ಜೀವನವನ್ನೇ ಅವಳು ಪರೀಕ್ಷೆಗೆ ಒಡ್ಡಿದ ಒಬ್ಬ ಪತಿವ್ರತ ಶಿರೋಮಣಿಯ ಒಂದು ಕಥೆಯನ್ನು ನಾವು ನಾಟಕದ ರೂಪದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಒಂದು ನಾಟಕವನ್ನು ಪ್ರಸ್ತುತಪಡಿಸ್ಕೋಕ್ಕಿಂತ ಮುಂಚೆ ತಯಾರಿ ಆಗಬೇಕು. ಬಹಳ ಏನು ತಯಾರಿ ಮಾಡ್ಕೊಳ್ಳೋಕ್ಕೆ ನಮಗೆ ಆಗಲಿಲ್ಲ ಕೆಲವಾರು ಸಂದರ್ಭಗಳಿಂದ. ಅದೇ ರೀತಿಯಾಗಿ ಈ ಒಂದು ಮೈನಾ ಸುಂದರಿಯನ್ನು ನಮಗೆ ನಾಟಕದ ಸ್ಕ್ರಿಪ್ಟನ್ನು ನಮಗೆ ಪರಿಮಳ ಅಕ್ಕವರು ಕೊಟ್ಟರು. ಅವರಿಗೆ ಜೋರಾದ ಚಪ್ಪಳೆಯನ್ನು ಕೊಡಬೇಕು.
ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅದನ್ನು ಬರೆಯೋಕ್ಕೆ. ಮಹಾರಾಜರು ಹೇಳಿದಂತಹ ಪ್ರವಚನವನ್ನು ರಾತ್ರಿ 2 ಗಂಟೆವರೆಗೂ ಕೂತ್ಕೊಂಡು ಬರದೆ ಅಂತ ಅವ್ರು ನನ್ನ ಹತ್ರ ಹೇಳಿದರು. ಅದರ ಜೊತೆಗೆ ನನಗೆ ತುಮಕೂರಿನ ಜಲಜಕ್ಕ ಅವರ ಪರಿಚಯ ಇತ್ತು. ಅವರು ವಿವಿಧ ನಾಟಕಗಳನ್ನು ಸುಮಾರು ವರ್ಷಗಳಿಂದ ಮಾಡೇ ಇದ್ದಾರೆ. ಅವರು ಅಲ್ಲಿರುವಂತಹ ಶಾಂತಾ ಸನ್ವತಿ ಕುಮಾರ್ ಅವರು ಸಾಹಿತಿಯೂ ಹೌದು. ಅವರು ಬರೆದಂತಹ ನಾಟಕ ಸ್ಕ್ರಿಪ್ಟು ಮತ್ತು ಪರಿಮಳಕ್ಕ ಅವರು ಬರೆದಂತಹ ನಾಟಕ ಸ್ಕ್ರಿಪ್ಟು ಎರಡನ್ನೂ ನೋಡಿ ಈ ಒಂದು ನಾಟಕವನ್ನು ತಮ್ಮ ಮುಂದೆ ಇವಾಗ ಪ್ರಸ್ತುತಪಡಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಇವರು ಯಾರು ಕಲಾವಿದರಲ್ಲ, ಎಲ್ಲ ಮನೆ ಕೆಲಸ ಮಾಡ್ಕೊಂಡು ನಿಮ್ಮಂತೆ ಇದ್ದಂಥವ್ರು. ಅವರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ರೀತಿಯಾಗಿ ಅವರು ಅಭ್ಯಾಸವನ್ನು ಮಾಡಿ ಇಲ್ಲಿ ನಿಮ್ಮ ಮುಂದೆ ಇವಾಗ ಪ್ರಸ್ತುತಪಡಿಸಿದ್ದಾರೆ. ಅವರಿಂದ ಏನಾದರೂ ತಪ್ಪಾಗಿದ್ರೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ಕೊತಾ ಈಗ ನಡೀತಾ ಇದೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಬಹಳ ಸುಂದರಿಯಾದ ಪತಿರಥ ಶಿರೋಮಣಿಯಾದ ನಾಟಕ ಮೈನಾ ಸುಂದರಿ. ಪ್ರಸಂಗ ಉಜ್ಜಯಿನಿಯ ರಾಜಧಾನಿಯಲ್ಲಿ ರಾಜ ಬಹುಪಾಲ ತನ್ನ ಅಂತಃಪುರದಲ್ಲಿ ತನ್ನ ಪತ್ನಿ ಸುಂದರಿಯೊಂದಿಗೆ ಕುಳಿತಿರ್ತಾನೆ. ಅವಳ ಹೆಸರು ಗುಣಸುಂದರಿ. ಅವರಿಗೆ 2 ಮಕ್ಕಳು, ಮದನ ಸುಂದರಿ ಅಥವಾ ಮೈನಾ ಸುಂದರಿ. ಈಗ ಆಗಮನ ಆಗ್ತಾ ಇದೆ ಅವಳದು. ಪ್ರಿಯೆ, ನೋಡಿದೆಯಾ ನಮ್ಮ ಮಗಳು ಮೈನಾ? ನೋಡುತ್ತಿದ್ದಂತೆಯೇ ಎಷ್ಟು ಬೇಗ ಬೆಳೆದು ಸ್ವಲ್ಪ ಮ್ಯೂಸಿಕ್ ಸೈಲೆನ್ಸ್ ಮಾಡಿ ಅಲ್ಲವೇ? ಮಾತಾಡಬೇಡ್ರಿ ಯಾರು. ಮ್ಯೂಸಿಕ್ ಸೈಲೆನ್ಸ್. ಹೌದು ಸ್ವಾಮಿ, ನಾನೇ ನಿನಗೆ ಹೇಳಿ ಕಳಿಸಬೇಕೆಂದಿದ್ದೆ. ನೀನೇ ಬಂದಿದ್ದು ಒಳ್ಳೆಯದೇ ಆಯಿತು. ಹೌದೇ ಅಪ್ಪಾಜಿ? ಈ ನಿಮ್ಮ ಪ್ರೀತಿಯ ಪುತ್ರಿಯನ್ನು ಹೇಳಿ ಕಳಿಸಬೇಕೆಂದರೆ ಏನಾದರೂ ವಿಶೇಷತೆ ಇರಲೇಬೇಕೆ? ನನಗೇನಾದರೂ ಉಡುಗೊರೆ ತಂದಿದ್ದೀರಾ ಅಪ್ಪಾಜಿ? ಆಹಾ, ನೀನು ಎಂತಹ ಒಳ್ಳೆ ಕೊಡುಗೆಯನ್ನು ಆರಿಸಿಕೊಳ್ಳುವೆಯೋ ನೋಡಬೇಕಾಗಿದೆ. ಬಾ, ಕುಳಿತುಕೋ. ಮಗಳೇ, ನಿನ್ನ ಅಕ್ಕ ಮದನಾಲಿಯು ಮದುವೆ ವಯಸ್ಸಿಗೆ ಬಂದಿದ್ದಾಗ ನಾನು ಅವಳಿಗೆ ನೀನು ಯಾರ ಪುಣ್ಯದಿಂದ ಬದುಕುವಳು ಎಂದು ಕೇಳಿದ್ದು ನಿನಗೂ ನೆನಪಿರುವುದಲ್ಲವೇ? ಅದಕ್ಕೆ ಅವಳೂ ಸಹ ನಾನು ನಿಮ್ಮ ಪುಣ್ಯದಿಂದಲೇ ಬದುಕುವಳು ಎಂದು ಹೇಳಿದ್ದರಿಂದ ಅವಳನ್ನು ವಸುಮಿತ್ರ ರಾಜನಿಗೆ ಕೊಟ್ಟು ವಿವಾಹ ಮಾಡಿದೆ. ಈಗ ಅವಳು ಸುಖವಾಗಿರುವವಳು. ಅದೇ ರೀತಿ ನಿನಗೂ ಸಹ ಇಂದು ಅದೇ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ನೀನು ಯಾರ ಪುಣ್ಯದಿಂದ ಬದುಕುವಳು ಎಂದು ಹೇಳು ಮಗು. ಅಪ್ಪಾಜಿ, ನೀವು ಹೇಳಿದಂತೆ ನಾನು ತಮ್ಮ ಪುಣ್ಯದಿಂದ ಬದುಕುವಳೆಂಬ ಮಾತನ್ನು ನಂಬಲಾರೆ. ಏಕೆಂದರೆ ಜೈನ ಕರ್ಮ ಸಿದ್ಧಾಂತದ ಅಧ್ಯಯನ ಮಾಡಿದ ನಾನು ನನ್ನ ಬದುಕು ಕರ್ಮಾಧೀನವಾಗಿದೆ ಎಂದು ನಂಬಿದ್ದೇನೆ. ಜಗತ್ತಿನ ಎಲ್ಲ ಜೀವಿಗಳು ಕರ್ಮಾಧೀನದಲ್ಲಿರುವಾಗ ಇದಕ್ಕೆ ನಾನು ಹೊರತಲ್ಲ. ಅವರವರು ಮಾಡಿದ ಪಾಪ ಪುಣ್ಯ ಅವರವರೇ ಭೋಗಿಸಬೇಕು. ಬೇರೆಯವರು ಮಾಡಿದ ಪಾಪ ಪುಣ್ಯ ನಮ್ಮನ್ನು ರಕ್ಷಿಸುವುದಾದಲ್ಲಿ ನಾವು ಮಾಡಿದ ಪಾಪ ಪುಣ್ಯ ವ್ಯರ್ಥವಾದವು. ಆದ್ದರಿಂದ ನಾನು ನನ್ನ ಬದುಕಿದ್ದಂತೆ ಬದುಕುವಳು ಹೊರತು ನಿಮ್ಮ ಪುಣ್ಯದಿಂದಲ್ಲ ಅಪ್ಪಾಜಿ. ಏನಂದೆ? ನೀನು ನಿನ್ನ ಪುಣ್ಯದಿಂದ ಬದುಕುವೆಯೋ? ಛೀ, ನಿನ್ನ ದುರಹಂಕಾರಕ್ಕೆ ಧಿಕ್ಕಾರವಿರಲಿ. ಇರಲಿ,
ಅಪ್ಪಣೆ ಪ್ರಭು. ಮಂತ್ರಿಗಳೇ, ಈ ನನ್ನ ಮಗಳು ತನ್ನ ಪಾಪ ಪುಣ್ಯದಿಂದ ಬದುಕುವಳಂತೆ. ಅದು ಹೇಗೆ ಬದುಕುವಳೋ ನೋಡಬೇಕಾಗಿದೆ. ಅವಳ ಪಾಪ ಪುಣ್ಯದ ಪರೀಕ್ಷೆಯು ಆಗಬೇಕಾಗಿದೆ. ಅವಳಿಗೆ ಬುದ್ಧಿ ಕಲಿಸಲು ನಾನು ಅವಳನ್ನು ಅತ್ಯಂತ ದರಿದ್ರನು ರೋಗಿಯೂ ಆದ ವರನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದ್ದೇನೆ. ಆದ್ದರಿಂದ ಅಂತಹ ವರನನ್ನು ಹುಡುಕಿಸಿ ತರುವ ಪ್ರಯತ್ನ ಮಾಡಿರಿ. ಕರೆದು ತರಲು ಆಜ್ಞೆ ಮಾಡಿ. ಪ್ರಭು, ಏನೂ ಅರಿಯದ ಮಗು. ಪ್ರಭು, ಏನೂ ಅರಿಯದ ಮಗು. ಆ ಮಗುವಿನ ಮಾತಿಗೆ ಕೋಪಗೊಂಡು ಇಂತಹ ನಿರ್ಧಾರ ಕೈಗೊಳ್ಳುವುದೇ ಸರಿಯಲ್ಲ ಪ್ರಭು, ಅದು ಸರಿಯಲ್ಲ. ಮಂತ್ರಿಗಳೇ, ನಿಮ್ಮನ್ನು ಇಲ್ಲಿ ಕರೆಯಿಸಿದ್ದು ನಿಮ್ಮಿಂದ ಉಪದೇಶ ಮಾಡಿಸುವುದಕ್ಕಲ್ಲ. ನಾಳೆ ಬೆಳಗ್ಗೆ 9 ಗಂಟೆಯ ಒಳಗೆ ಅವಳ ಮದುವೆ ಮಾಡಿ ಮುಗಿಸಲು ನಿಶ್ಚಯಿಸಿದ್ದೇನೆ. ಅದಕ್ಕೆ ತಕ್ಕ ಸಿದ್ಧತೆಯನ್ನು ಮಾಡಿ ನಾನು ಹೇಳಿದಂತ ವರನನ್ನು ಕರೆಯಿಸಿ. ತಿಳಿಯಿತೆ? ಅಪ್ಪಣೆ ಪ್ರಭು. ಸ್ವಾಮಿ, ಏನು ಹೇಳುತ್ತಿದ್ದೀರಾ ನೀವು? ಎಂತಹ ನಿರ್ಧಾರ ನಿಮ್ಮದು! ಅರಿಯದ ಮಗು ಅದು. ಹೆತ್ತು ಹೊತ್ತು ಸಕಲ ಅರಿಯದ ಮಗು ಅದು. ಅರಿಯದ ಮಗುವಿನ ಮಾತಿಗೆ ಬೆಲೆ ಕೊಟ್ಟು ಇಂತಹ ಕಠಿಣ ಶಿಕ್ಷೆಯನ್ನು ಕೊಡುವುದೇ? ಅರಿಯದ ಮಗುವಿನ ಮಾತಿಗೆ ಬೆಲೆ ಕೊಟ್ಟು ಇಂತಹ ಕಠಿಣ ಶಿಕ್ಷೆಯನ್ನು ಕೊಡುವುದೇ? ಹೆತ್ತು ಹೊತ್ತು ಸಾಕಿ ಸಲಹಿದ ಈ ಸುಕುಮಾರಿಯನ್ನು ಅಂತಹ ವರನಿಗೆ ಕೊಡುವ ಮನಸ್ಸಾದರೂ ನಿಮಗೆ ಹೇಗೆ ಬರುತ್ತಿದೆ? ಅರಿಯದ ಮಗುವಿನ ಮಾತಿಗೆ ಬೆಲೆ ಕೊಟ್ಟು ಇಂತಹ ಕಠಿಣ ಶಿಕ್ಷೆಯನ್ನು ಕೊಡುವುದೇ? ಹೆತ್ತು ಹೊತ್ತು ಸಾಕಿ ಸಲಹಿದ ಈ ಸುಕುಮಾರಿಯನ್ನು ಅಂತಹ ವರನಿಗೆ ಕೊಡುವ ಮನಸ್ಸಾದರೂ ನಿಮಗೆ ಹೇಗೆ ಬರುತ್ತಿದೆ? ಅರಿಯದ ಮಗಳೇ, ಈ ನಿನ್ನ ಮಗಳು ಹೆತ್ತು ಹೊತ್ತು ಸಾಕಿ ಸಲುಹಿದ್ದಕ್ಕೆ ಸಾರ್ಥಕವಾಯಿತು. ಹೆತ್ತವರನ್ನೇ ಮೆಟ್ಟಿ ನಿಲ್ಲುವ ಇವಳ ಸಾಹಸಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಮ್ಮ, ನೀ ನನ್ನನ್ನು ಹೆತ್ತ ತಪ್ಪಿಗೆ ಈ ದುಃಖವನ್ನು ಅನುಭವಿಸಬೇಕಾಯಿತು. ಇದು ಕೂಡ ಕರ್ಮದ ಪರಿಪಾಕವೇ ಅಮ್ಮ. ನನ್ನ ಹಣೆಯಲ್ಲಿ ಬರದಂತೆ ಆಗಲೇಬೇಕು. ತಂದೆಯವರು ತೋರಿಸಿದವರನೇ ನನಗೆ ಯೋಗ್ಯವಾಗಿದ್ದಾನೆ. ಇದಕ್ಕಾಗಿ ಅಪ್ಪಾಜಿಯವರನ್ನು ಪೀಡಿಸುವುದು ವ್ಯರ್ಥ ಅಮ್ಮ, ವ್ಯರ್ಥ. ನೋಡಿದೆಯಾ ನಿನ್ನ ಮಗಳ ಮೊಂಡು ಧೈರ್ಯವನ್ನು? ಹೋಗಿ ಮಂತ್ರಿಗಳೇ, ಮುಂದಿನ ಸಿದ್ಧತೆಯನ್ನು ಮಾಡಿ. ಶಪ್ಪ, ನೆನ್ನೆಯಿಂದ ಹುಡುಕಿ ಹುಡುಕಿ ಸಾಕಾಯ್ತು. ಅಲ್ಲ, ಈ ರಾಜನಿಗೆ ಏನ್ ಬಂದಿದೆ ಅಂತೀನಿ? ಅತಿ ರೋಗಿನೂ ಇರ್ಬೇಕಂತೆ, ದರಿದ್ರನೂ ಇರ್ಬೇಕಂತೆ. ಎಲ್ಲಪ್ಪ ತರೋದು ಇಂಥವನ್ನ? ಅಯ್ಯೋ ಅಯ್ಯೋ, ಆ ರಾಜ್ಕುಮಾರಿನ ನೋಡಿದ್ರೆ ಮೈಯೆಲ್ಲ ಒಂಥರ ಆಯ್ತದೆ. ಆ ರಾಜನಿಗೆ ಅಷ್ಟು ಬೇಡವಾಗಿದ್ರೆ ಅವಳನ್ನ ನನಗೆ ಕೊಟ್ಟಿದ್ರೆ ಆಗಿತ್ತು. ಅಯ್ಯೋ, ಅದೆಲ್ಲ ಆಗದ ಮಾತು. ರಾಜ ಆಜ್ಞೆ ಆಗಿದೆ, ಹುಡುಕಲೇಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಬಿಟ್ಟಾನ ಆ ರಾಜನನ್ನ? ಅರೆ, ಅದೇನದು?
ಅಷ್ಟೊಂದು ಜನ ಕಾಣ್ತಾ ಇದ್ದಾರಲ್ಲ, ನೋಡಿದರೆ ಎಲ್ಲರೂ ಕುಷ್ಠರೋಗಿ ಇರುವವರ ಹಾಗಿದ್ದಾರೆ. ನೋಡೋಣ, ರಾಜನಿಗೆ ಬೇಕಾದಂತವನು ಇಲ್ಲಿ ಸಿಕ್ಕರೂ ಸಿಗಬಹುದು. ಪ್ರಭು, 700 ಜನ ಕುಷ್ಠರೋಗಿಗಳು ನಮ್ಮ ವನದಲ್ಲಿದ್ದರು. ಅದರಲ್ಲಿ ಇವನು ಅತ್ಯಂತ ರಕ್ತಸಕ್ತದಿಂದ ಕೂಡಿದ್ದ ಕುಷ್ಠರೋಗಿ ಆಗಿದ್ದನು. ಕಂಡು ಕರೆತಂದಿದ್ದೇನೆ ಪ್ರಭು. ನನ್ನನ್ನು ಇಲ್ಲಿಗೆ ಕರೆತರಿಸಲು ಕಾರಣವೇನು? ಹಾ, ಕಾರಣ ಹೇಳುವೆ ಕೇಳು. ಈ ನನ್ನ ಮಗಳು ತನ್ನ ಪಾಪ ಪುಣ್ಯದಿಂದ ಬದುಕಲು ಇಚ್ಛಿಸಿದ್ದಾಳೆ. ಅವಳ ಪಾಪ ಪುಣ್ಯದ ಪರೀಕ್ಷೆಗಾಗಿ ನಾನು ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದ್ದೇನೆ. ನೀನು ಅವಳನ್ನು ಮದುವೆಯಾಗಲೇಬೇಕು. ಯಾರಲ್ಲಿ ಬೇಗನೆ ರಾಜಪುರೋಹಿತರನ್ನು ಕರೆದು ತನ್ನಿ. ಯಾರಲ್ಲಿ ಬೇಗನೆ ಮಂತ್ರಿಗಳನ್ನು ಬರ ಹೇಳಿ. ಅಪ್ಪಣೆ ಪ್ರಭು, ಅಪ್ಪಣೆ ಪ್ರಭು. ಮಂತ್ರಿಗಳೇ, ರಾಜಪುರೋಹಿತರಿಗೆ ಬರಲು ಹೇಳಿ. ಪ್ರಭು, ಕಾಲ ಮಿಂಚಿಲ್ಲ, ಯೋಚನೆ ಮಾಡಿ. ಆ ಹುಡುಗಿಯ ಮಾತಿಗೆ ಇಷ್ಟು ಕೋಪಗೊಂಡು ಇಂತಹ ನಿರ್ಧಾರ ಕೈಗೊಳ್ಳುವುದು ಮುಂದೆ ಪಶ್ಚಾತ್ತಾಪ ಪಡುವಂತಾಗಬಹುದು. ಪ್ರಭು, ಯೋಚನೆ ಮಾಡಿ ಇನ್ನೊಮ್ಮೆ. ಮಂತ್ರಿಗಳೇ, ಈ ವಿಷಯದಲ್ಲಿ ನನಗೆ ಯಾರ ಬುದ್ಧಿ ಮಾತು ಬೇಕಾಗಿಲ್ಲ. ಬೇಗನೆ ಹುಡುಗಿಯನ್ನು ಕರೆದು ತನ್ನಿ. ಪುರೋಹಿತರೇ, ಅಪ್ಪಣೆ ಪ್ರಭು. ಪುರೋಹಿತರೇ, ಬೇಗ ಬೇಗನೆ ವಿವಾಹ ಕಾರ್ಯವನ್ನು ನೆರವೇರಿಸಿ. ಪುರೋಹಿತರೇ, ಬೇಗ ಬೇಗನೆ ವಿವಾಹ ಕಾರ್ಯವನ್ನು ನೆರವೇರಿಸಿ. ನಮಸ್ತೆ ಸಾವಧಾನ, ಶುಭಲಗ್ನೆ ಸಾವಧಾನ, ಮಂಗಲಂ ಭಗವಾನ ವೀರೋ, ಮಂಗಲಂ ಬಹುಸುಮೋಗಣಿ, ಮಂಗಲಂ ಕುಂದ ಕುಂದಾಚ, ಜೈನ ಧರ್ಮೋಸ್ತು ಮಂಗಲಂ, ಸರ್ವಮಂಗಲ ಮಾಂಗಲ್ಯಂ, ಸರ್ವಕಲ್ಯಾಣಕಾರಕಂ, ಪ್ರಧಾನಂ ಸರ್ವಧರ್ಮಾಣಾಂ, ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ಗಟ್ಟಿಬೇಳ ಗಟ್ಟಿಬೇಳ. ಛೀ, ದೂರ ನಿಲ್ಲು. ನನ್ನ ಪುಣ್ಯವೇ ನಿನಗೆ ಬೇಡವಾಗಿರುವಾಗ ನನ್ನ ಆಶೀರ್ವಾದವಾದರೂ ನಿನಗೇಕೆ? ನನ್ನ ಕಾಲಿಗೆ ಬೀಳುವ ಅವಶ್ಯಕತೆಯೇ ಇಲ್ಲ. ಇನ್ನು ನೀನು ನಿನ್ನ ದೈವದೊಡನೆ ಬದುಕು ಹೋಗು. ಸ್ವಾಮಿ, ಇಂದಿಗೆ ಇಲ್ಲಿಯ ಋಣ ತೀರಿತು. ಪುಣ್ಯದ ಬುತ್ತಿಯನ್ನು ಉಂಡಾಯಿತು. ಇನ್ನು ಪಾಪದ ಬುತ್ತಿಯನ್ನು ಬಿಚ್ಚಿಡಬೇಕಾಗಿದೆ.
ಆ ಪಾಪವೂ ಕೂಡ ತಮ್ಮೊಳೆ ಇರುವಾಗ ಪುಣ್ಯವೇ ಎಂದು ನನ್ನ ಭಾವನೆ. ಇಂದಿನಿಂದ ನಾನು ನಿಮ್ಮವಳು, ನೀವೆಲ್ಲಿರುವಿರೋ ಅದೇ ನನಗೆ ಸ್ವರ್ಗ. ತಂದೆಯವರು ತಮ್ಮ ಕರ್ತವ್ಯವನ್ನು ಮಾಡಿ ಮುಗಿಸಿದ್ದಾರೆ. ನಡೆಯಿರಿ, ಹೋಗೋಣ. ಹೀಗೆ ಮೈನಾಸುಂದರಿ ತನ್ನ ಪಾಪ ಪುಣ್ಯದ ಫಲದಂತೆ ಬದುಕಲು ಇಚ್ಛಿಸಿ ತನ್ನ ಪತಿ ಹಾಗೂ ಅವನ ಕುಷ್ಠರೋಗಿ ಸ್ನೇಹಿತರೊಡನೆ ಊರು ಅಲೆಯುತ್ತಾ ಪ್ರತಿದಿನವೂ ಜಿನಮಂದಿರಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ ಗಂಧೋದಕವನ್ನು ತನ್ನ ಪತಿ ಹಾಗೂ ಉಳಿದ ಕುಷ್ಠರೋಗಿಗಳಿಗೆ ಹಚ್ಚುತ್ತಾಳೆ. ಹೋಗಿ ಕೂತ್ಕೊ. श्री सीतचक्र साम्राट परि परिपाट माडुनी प्राणी फल पಡೆದಳು ಮೈ ನಾರಾಣಿ ಫಲ ಪಡೆದಳು ಮೈ ನಾರಾಣಿ ಓರ್ವಳು ಪತಿರುತ ನಾರಿ ಮೈನಾ ಪತಿ ಕುಷ್ಠ ರೋಗವನ್ನು ಕಂಡಿರಲು ಓ ತಡೆಯದೆ ಮನದಲ್ಲಿ ದುಃಖ ವ್ಯಥಿತ ಪತಿ ಮಾನಿ ಫಲ ಪಡೆದಳು ಮೈ ನಾರಾಣಿ ಫಲ ಪಡೆದಳು ಮೈ ನಾರಾಣಿ ಶ್ರೀ ಸೀತ ಚಕ್ರ ಸಾಮ್ರಾಟ್ ಪರಿ ಪರಿಪ ಮಾಡು ನೀ ಪ್ರಾಣಿ ಫಲ ಪಡೆದಳು ಮೈ ನಾರಾಣಿ ನಾ ಪತಿ ದುಃಖ ದೂರವ ಮಾಡುತ್ತಲಿ ಆ ಕುಷ್ಠ ರೋಗವನ್ನು ತಳ್ಳುತ್ತಲಿ ಉಭಯ ಲೋಕ ಸುಖ ಪಡೆಯುವೆ ಎಂದಳು ಜಾಣಿ ಫಲ ಪಡೆದಳು ಮೈ ನಾರಾಣಿ ಫಲ ಪಡೆದಳು ಮೈ ನಾರಾಣಿ ಒಂದು ದಿವಸ ಹೋಗಿ ಶ್ರೀಜಿನ ಬಸದಿ ದರ್ಶನ ಪಡೆದಳು ಅದು ಉತ್ಸುಕದಿ ಅಲ್ಲಿ ಕಂಡಳು ಮುನಿ ಓ ಶ್ರೀ ಓರ್ವ ದಿಗಂಬರ ಧ್ಯಾನಿ ಫಲ ಪಡೆದಳು ಮೈ ಪಡೆದಳು ಮೈ ನಾರಾಣಿ ಸ್ವಾಮಿ, ಈ ದಿನ ಜಿನಮಂದಿರಕ್ಕೆ ಹೋಗಿದ್ದಾಗ ಏನಾಯಿತು ಗೊತ್ತೇ? ಅಲ್ಲಿ ಓರ್ವ ಮಹಾಮುನೀಶ್ವರರು ಬಂದಿರುವರು. ಅವರ ದರ್ಶನಕ್ಕಾಗಿ ತಮ್ಮೆಲ್ಲರನ್ನು ಕರೆದುಕೊಂಡು ಹೋಗೋಣವೆಂದು ಓಡೋಡಿ ಬಂದೆ. ಅಂದರೆ ನೀನು ಆ ಮುನೀಶ್ವರರ ದರ್ಶನ ಮಾಡಿ ಬರಲಿಲ್ಲವೇ? ಇಲ್ಲ ಸ್ವಾಮಿ, ಇಲ್ಲ. ಅವರನ್ನು ಕಂಡ ನನಗೆ ಮೊದಲೇ ಅವರ ದರ್ಶನ ಮಾಡಬೇಕೆನಿಸಿತ್ತು. ಆದ್ದರಿಂದ ಹಾಗೆಯೇ ಬಂದು ಬಿಟ್ಟೆ. ಅವರ ದರ್ಶನದಿಂದಾದರೂ ನೀವು ಕಷ್ಟಪಡುತ್ತಿರುವ ಈ ಕುಷ್ಠರೋಗ ನಿವಾರಣೆ ಆದೀತೆನ್ನುವ ಆಸೆ ಮಿಂಚಿನಂತೆ ಹೊಳೆಯಿತು. ಅದಕ್ಕಾಗಿ ಹಾಗೇ ಬಂದು ಬಿಟ್ಟೆ. ಇದು ನಮ್ಮ ಭಾಗ್ಯವಲ್ಲವೇ ಸ್ವಾಮಿ? ನಿಜ ದೇವಿ, ನಿಜ. ಮಹಾಮುನೀಶ್ವರರ ದರ್ಶನದಿಂದ ಎಷ್ಟೋ ಕಷ್ಟಗಳು ನಿವಾರಣೆ ಆಗುವ ಸಾಧ್ಯವಿದೆ. ಭವರೋಗದ ವೈದ್ಯರೇ ಅವರಾಗಿರುವಾಗ ಇನ್ನು ಈ ರೋಗವೇನು ಮಹಾ? ನಡೆಯಿರಿ, ಹೋಗೋಣ. ಅಡಿ ಸೆರಗಿ ಹಿಡ್ಕೊಂಡು ಹೋಗೋಣ. नमोस्तु महाराज, नमोस्तु महाराज, नमोस्तु महाराज.
ಸ್ವಾಮಿ, ತಮ್ಮ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು. ಎಷ್ಟೋ ಭವದ ಕರ್ಮಗಳು ನಾಶವಾಗಿದೆ ಎಂದು ಭಾಸವಾಗುತ್ತಿದೆ. ಈ ನನ್ನ ಪತಿದೇವರು ಈ ಕುಷ್ಠರೋಗಕ್ಕೆ ಬಲಿಯಾಗಲು ಕಾರಣವೇನು? ಈ ರೀತಿ ಕಷ್ಟಪಡಲು ಏನಾದರೂ ಪರಿಹಾರ ಉಂಟಲ್ಲವೇ ಸ್ವಾಮಿ? ಅಮ್ಮ ಮೈನಾ, ಪಾಪ ಮಾಡುವಾಗ ಅದರ ಬಗ್ಗೆ ಚಿಂತೆ ಇರುವುದಿಲ್ಲ, ಸಂತೋಷವಾಗಿ ಮಾಡಿಬಿಡ್ತೇವೆ. ಆದರೆ ಅದರ ಫಲವನ್ನು ಅನುಭವಿಸುವಾಗ ಮಾತ್ರ ಕಷ್ಟವನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಈ ನಿನ್ನ ಪತಿ ಹಿಂದಿನ ಜನ್ಮದಲ್ಲಿ ರತ್ನ ಸಂಚಯ ನಗರದಲ್ಲಿ ಶ್ರೀಕಾಂತ ಎಂಬ ರಾಜ ಆಗಿದ್ದ. ಆಗ ಮುನಿ ಮಹಾರಾಜರ ಬಳಿ ಉತ್ತಮವಾದ ವ್ರತವನ್ನು ತೆಗೆದುಕೊಂಡಿದ್ದ. ಆದರೆ ದುರ್ಜನರ ಸಹವಾಸದಿಂದ ಅದನ್ನು ತಿರಸ್ಕರಿಸಿ ಬಿಟ್ಟಿದ್ದಲ್ಲದೆ ಬೇರೆ ಒಬ್ಬ ಮುನಿ ಮಹಾರಾಜರ ನಿಂದನೆಯನ್ನು ಸಹಿತ ಮಾಡಿದ್ದ. ಅದರ ಫಲವಾಗಿ ಇಂದು ಈ ಕುಷ್ಠ ರೋಗಕ್ಕೆ ತುತ್ತಾಗಿ ನರಳಬೇಕಾಗಿದೆ ಅಮ್ಮ. ಮಾಡಿದ ಕರ್ಮವನ್ನಂತೂ ಅನುಭವಿಸಲೇಬೇಕು. ಆದರೆ ಇದಕ್ಕೆ ಪರಿಹಾರ ಉಂಟಲ್ಲವೇ ಸ್ವಾಮಿ? ಇದಕ್ಕೆ ಪರಿಹಾರವೆಂದರೆ ಧರ್ಮ ಒಂದೇ. ಧರ್ಮಕ್ಕೆ ನಾವು ಶರಣಾಗಬೇಕಮ್ಮ. ಧರ್ಮದ ಆಶ್ರಯದಲ್ಲಿ ನಮ್ಮ ಎಲ್ಲ ಪಾಪ ಶಕ್ತಿಯನ್ನು ಕಳ್ಕೊಂಡು ಬಿಡುತ್ತೆ. ಎಲ್ಲ ಪಾಪಗಳು ಸಹಿತ ಶಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಮ್ಮ. ಆದ್ದರಿಂದ ಅಷ್ಟಾನಿಕ ಪರ್ವದಲ್ಲಿ ಅಷ್ಟಮಿಯಿಂದ ಪೌರ್ಣಿಮೆವರೆಗೆ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಿ 8 ದಿನಗಳಲ್ಲಿ ಶ್ರೀ ಸಿದ್ಧ ಭಗವಂತರ ಗುಣಗಳನ್ನು ನೆನೆಯುತ್ತಾ ಆ ಗುಣಗಳಿಗೆ ಅರ್ಘ್ಯ ಕೊಡಬೇಕು. ಇದಕ್ಕೆ ಶ್ರೀ ಸಿದ್ಧ ಚಕ್ರ ಮಹಾಮಂಡಲ ವಿಧಾನ ಅಂತ ಹೆಸರಿದೆ. ಈ ವ್ರತದ ಪಾಲನೆಯಿಂದ ಇಹಲೋಕದ ಸುಖವು ಹಾಗೆ ಪರಲೋಕದಲ್ಲೂ ಸಹಿತ ಸುಖ ದೊರೆಯುತ್ತದೆ. ನಿನ್ನ ಪತಿಯ ರೋಗವು ಸಹಿತ ನಿವಾರಣೆ ಆಗತ್ತಮ್ಮ. ನಿಮ್ಮ ಆಶೀರ್ವಾದವೇ ನಾನು ಆಚರಿಸುವ ಈ ಸಿದ್ಧ ಚಕ್ರ ವಿಧಾನಕ್ಕೆ ಕಂಕಣವಾಗಲಿ. ಇದನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಲು ಶಕ್ತಿ ಉಂಟಾಗಲಿ ಎಂದು ನನಗೆ ಆಶೀರ್ವದಿಸಿ ಸ್ವಾಮಿ. ಸದ್ಧರ್ಮ ವೃದ್ಧಿರಸ್ತು. ಆಚರಿಸುವ ಈ ಆಚರಣೆಗೆ ಬೇಕಾದ ಸಾಮಗ್ರಿಗಳನ್ನು ನಾನು ಒದಗಿಸಿಕೊಡುತ್ತೇನೆ. ನೀನು ಶ್ರದ್ಧೆಯಿಂದ ಈ ಆಚರಣೆಯನ್ನು ಮಾಡಿ ನಿನ್ನ ಅಭಿಷ್ಟವನ್ನು ಈಡೇರಿಸಿಕೋ ಮೈನಾ, ಈಡೇರಿಸಿಕೋ. ಅಣ್ಣ, ನಿಮ್ಮ ಈ ಸಹಕಾರಕ್ಕೆ ಏನು ಹೇಳಬೇಕು ಗೊತ್ತಾಗುತ್ತಿಲ್ಲ. ಧನ್ಯವಾದಗಳು ಅಣ್ಣ. ಒಳ್ಳೆಯದಾಗಿರ್ತ. ನೋಡಿದೆಯಾ ಮಗಳೇ, ಪುಣ್ಯದ ಔದಯದಲ್ಲಿ ತಾನಾಗಿಯೇ ಎಲ್ಲ ಸಹಕಾರಗಳು ದೊರೆಯುವು. ಇನ್ನು ನಿಮಗೆ ಒಳ್ಳೆಯದಾಗಲಿ. ನಮಸ್ತು ಮಹಾರಾಜ್, ನಮಸ್ತು ಮಹಾರಾಜ್, ನಮಸ್ತು ಮಹಾರಾಜ್. ಅಲ್ಲಿ ಕುಳಿತಳು ವಂದಿಸಿ ಮುನಿಗಳಿಗೆ, ತನ್ನಾತ್ಮವನಿಂದಿಸಿ ಆಗಳಿಗೆ, ಕಣ್ಣೀರು ಹಾಕಿ ಯತಿಗಳಿಗೆ ಹೇಳಿ ಅಕುಲಾನಿ, ಫಲ ಪಡೆದಳು ಮೈನಾರಾಣಿ, ಫಲ ಪಡೆದಳು ಮೈನಾರಾಣಿ. ಶ್ರೀ ಸಿದ್ಧ ಚಕ್ರ ಸಾಮ್ರಾಟ್ ಪರಿ ಪರಿಪ
ಸಿದ್ಧದಿಂದಲಿ ಜಿನನ ಶ್ರೀ ಸಿದ್ಧದೇವನ ಜಲಗಂಧ ತಂಡುಲಾದಿ ಚರು ಪುಷ್ಪ ದೀಪಧೂಪ ಜಲಗಂಧ ತಂಡುಲಾದಿ ಚರು ಪುಷ್ಪ ದೀಪಧೂಪ ಫಲಯುಕ್ತದ ಘನಧಾರ್ಘ್ಯವ ಪರಮೇಷ್ಠಿ ಸಿದ್ಧಗೆ ನಲಿವಿಂದ ಪೂಜಿಪೆ ಶ್ರೀ ಸಿದ್ಧದೇವನ ಪರಮಾತ್ಮ ರೂಪನ ನೆರೆ ಪೂಜಿಪೆ ಮನದಿಂದಲಿ ಜಿನನ ಶ್ರೀ ಸಿದ್ಧದೇವನ ನಿರ್ಮಲ ಶ್ರೀಜನಗಂಧೋದಕಂ ಪವಿತ್ರಂ ಪಾಪವಿನಾಶನಂ ಕರ್ಮ ನಿವಾರಣಂ बढ़िया ಅಷ್ಟಾಣಿಕ ಪರ್ವವು ಬಂದಿರಲು ಉತ್ಸವಯುತ ಪೂಜೆಯ ಮಾಡಿರಲು ಗಂಧೋದಕ ನೀರನು ಜನತನ ಹಾಕುತ್ತ ಜಾಣಿ ಫಲ ಪಡೆದಳು ಮೈನಾರಾಣಿ ಫಲ ಪಡೆದಳು ಮೈನಾರಾಣಿ ಸ್ವಾಮಿ, ಸ್ವಾಮಿ, ಈ ಸಿದ್ಧಚಕ್ರದ ಆರಾಧನೆಯ ಫಲವಾಗಿ ನಿಮ್ಮ ರೋಗವಾಸಿಯಾಗುತ್ತಿದ್ದಂತೆಯೇ ದೇಹದ ಕಾಂತಿ ಹೆಚ್ಚುತ್ತಿದೆ ಅಲ್ಲವೇ? ಹೌದು ದೇವಿ, ಹೌದು. ಆ ವ್ರತದ ಜೊತೆಗೆ ನಿನ್ನ ಪತಿ ಭಕ್ತಿ ಶ್ರದ್ಧೆಯೂ ಸೇರಿದೆ ಅಂದ ಮೇಲೆ ಕೇಳಬೇಕೆ? ರೋಗವೇನು ಯಾವುದೂ ನಿಲ್ಲದು ನಿನ್ನ ಭಕ್ತಿಯ ಮುಂದೆ. ಆಹಾ ಆಹಾ, ಸಾಕು ಸಾಕು ನಿಮ್ಮ ಹೊಗಳಿಕೆ. ಮೊದಲು ನಾನು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿ, ಅಂದಾಗ ನಾನು ಮಾಡಿದ ವ್ರತ ಸಾರ್ಥಕವಾಗುತ್ತದೆ. ಅದೇನದು ಅಂತಹ ಪ್ರಶ್ನೆ? ಅಂತಹ ಗಹನವಾದದ್ದೇನು ಅಲ್ಲ ತಾನೇ? ಗಹನವಾದದ್ದು ಅಲ್ಲವೋ? ಈಗ ಕೇಳಿ, ನೀವು ಯಾವ ದೇಶದ ರಸರು? ನನ್ನ ಅತ್ತೆ ಮಾವಂದಿರು ಯಾರು? ನನ್ನ ಮುಂದೆ ಮುಚ್ಚುಮರೆಯೇ ಅದೇನೆಂದು ಹೇಳಬಾರದೆ? ಆಹಾ, ಸಾಕು ಸಾಕು. ಇದೇನಿದು ಪ್ರಶ್ನೆಗಳ ಸುರಿ ಮಳೆಯನ್ನೇ ಸುರಿಸುತ್ತಿರುವೆ ಅಲ್ಲ? ಈ ಪ್ರಶ್ನೆಗಳೆಲ್ಲವೂ ರೋಗವಾಸಿಯಾದ ಈ ನನ್ನ ಮುಖದ ಮೇಲೆ ಮೂಡಿ ಬಂದಿದೆ ಏನು? ಹೌದು ಸ್ವಾಮಿ, ಅಲ್ಲದೆ ನೀನು ಕೇಳುತ್ತಿರುವುದು ನೋಡಿದರೆ ನನಗೇಕೋ ಅನುಮಾನ ಬರುತ್ತಿದೆ ನೋಡು. ಹೌದು ಸ್ವಾಮಿ, ಹೌದು. ರೋಗವಾಸಿಯಾಗುತ್ತಿದ್ದಂತೆಯೇ ನಿಮ್ಮ ದೇಹದ ಕಾಂತಿ ಹೆಚ್ಚಿ ರಾಜಕಳೆಯನ್ನು ಎತ್ತಿ ತೋರುತ್ತಿದೆ. ನೀವೋರ್ವ ಅರಸನೆಂದು ಸಾರಿ ಹೇಳುತ್ತಿದೆ. ನನ್ನ ಮುಂದೆ ಮುಚ್ಚುಮರೆ ಅದೇನೆಂದು ಹೇಳಬಾರದೆ? ಓ, ತಾಳು ತಾಳು, ಯಾವುದಕ್ಕೂ ಅವಸರ ಪಡಬಾರದು. ತಾಳಿದವನು ಬಾಳಿಯಾನು. ಕೇಳು ನನ್ನ ಕರುಣಾಜನಕ ಕಥೆಯನ್ನ.
ಚಂಪಾಪುರದ ರಾಜನಾದ ಸಿದ್ಧಾರ್ಥನ ಮಗ ಶ್ರೀಪಾಲನ. ಚಂಪಾಪುರದ ರಾಜನಾದ ಹರಿದವನ ಮಗ ಶ್ರೀಪಾಲ ನಾನು ಹುಟ್ಟುತ್ತಿದ್ದಂತೆಯೇ ತಂದೆ ತೀರಿ ಹೋದರು. ರಾಜ್ಯದ ಆಸೆಗಾಗಿ ನನ್ನ ಚಿಕ್ಕಪ್ಪ ನನ್ನನ್ನು ಕೊಲ್ಲಲು ನಿಶ್ಚಯಿಸಿದ. ವಿಷಯ ತಿಳಿದ ನನ್ನ ತಾಯಿ ನನ್ನನ್ನು ಕರೆದುಕೊಂಡು ಅರಣ್ಯ ಸೇರಿದಳು. ಅಲ್ಲಿ ನನಗೆ ಈ ಕುಷ್ಠರೋಗ ಉಂಟಾಯಿತು. ಅಲ್ಲಿ ಕಾಡಿನಲ್ಲಿ ಹಾಗೆಯೇ ತಿರುಗುತ್ತಿರುವಾಗ ನನ್ನಂತೆಯೇ ಕುಷ್ಠರೋಗಕ್ಕೆ ಒಳಗಾದ ಇವರೆಲ್ಲರ ಸ್ನೇಹ ಉಂಟಾಯಿತು. ಈ ಕುಷ್ಠರೋಗಕ್ಕೆ ಒಳಗಾದ ಇವರೆಲ್ಲರ ಸ್ನೇಹ ಉಂಟಾಯಿತು. ದುರ್ದೈವದಿಂದ ಕಾಡಿನಲ್ಲಿ ತಾಯಿಯನ್ನು ಅಗಲಬೇಕಾಯಿತು. ಅವರನ್ನು ಹುಡುಕುತ್ತಾ ಈ ಊರಿನ ವನಕ್ಕೆ ಬಂದು ಸೇರಿರಲು ನಿಮ್ಮ ಸೇವಕರು ನನ್ನನ್ನು ಬಲವಂತವಾಗಿ ಕರೆದುಕೊಂಡು ಬಂದರು. ಮುಂದೇನಾಯಿತು ನಿನಗೆ ತಿಳಿದಿದ್ದೆ ಅಲ್ಲವೇ? ಆಹಾ, ಎಂತಹ ರೋಮಾಂಚನಕಾರಿಯಾಗಿದೆ ನಿಮ್ಮ ಜೀವನ. ಅದಕ್ಕೆ ನಾನು ನನ್ನ ತಂದೆಗೆ ಹೇಳಿದ್ದು, ನಾನು ನನ್ನ ಪುಣ್ಯದಿಂದಲೇ ಬದುಕುವಳು ಎಂದು. ಇದು ನಮ್ಮ ಜೀವನವೇ ಸಾಕ್ಷಿ. ಅರೆ, ಇದೇನಿದು ಮೈನಾ? ನೀನು ಇಲ್ಲಿಯೇ ಇರುವೆಯ? ಇವನು ಯಾರು? ನಿನ್ನ ಕುಷ್ಠರೋಗಿ. ನಿನ್ನ ಪುಣ್ಯದ ದೈವ ಎಲ್ಲಿ? ರೋಗದ ದುರ್ಗಂಧವನ್ನು ಸಹಿಸದೆ ಅವನನ್ನು ಬಿಟ್ಟು ಇವನೊಡನೆ ಚಕ್ಕಂದವಾಡುತ್ತಿರುವೇನು? ಈಗಲಾದರೂ ಬುದ್ಧಿ ಬಂದಿತೆ? ಚೀ ಚೀ ಚಿ 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 ಅಪ್ಪಾಜಿ, ಬುದ್ಧಿ ಬರಬೇಕಾಗಿದ್ದು ನನಗಲ್ಲ. ಯಾರು ಧರ್ಮವನ್ನು ಮರೆತು ಅಧಿಕಾರದಿಂದ ಅಹಂಕಾರದಿಂದ ಬದುಕಲು ಇಚ್ಛಿಸುವವರು ಅವರಿಗೆ ಬುದ್ಧಿ ಬರಬೇಕು. ನಿಮ್ಮೆದುರಿಗೆ ನಿಂತಿರುವ ಈ ನನ್ನ ಪತಿ ಅವರೇ ಈ ಕುಷ್ಠರೋಗಿ ಅಳಿಯಂದಿರು. ನೀವು ತಿಳಿದಂತೆ ಇವರೇನು ವಿಕಾರಿಯರಲ್ಲ, ಚಂಪಾಪುರದ ರಾಜ ಶ್ರೀಪಾಲರು. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಚಿಕ್ಕಪ್ಪನ ರಾಜ್ಯದ ಲಾಸೆಗೆ ಸಿಕ್ಕಿ ಜೀವ ಉಳಿಸಿಕೊಳ್ಳಲು ಕಾಡನ್ನು ಸೇರಿದರು. ಪಾಪದ ಉದಯದಿಂದ ಈ ಕುಷ್ಠರೋಗಕ್ಕೆ ಬಲಿಯಾದರು. ಪುಣ್ಯದ ಉದಯದಿಂದ ನನ್ನನ್ನು ವಿವಾಹವಾದರು. ಧರ್ಮದ ಸಹಾಯದಿಂದ ಈ ಕುಷ್ಠರೋಗ ನಿವಾರಣೆಯಾಗಿ ಈಗ ರೋಗಮುಕ್ತರಾಗಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಅವರವರು ಮಾಡಿದ ಪಾಪ ಪುಣ್ಯ ಅವರವರೇ ಅನುಭವಿಸಬೇಕು. ಯಾರ ಪುಣ್ಯ ಯಾರನ್ನೂ ಬದುಕಿಸಲಾರದು. ಇದಕ್ಕೆ ನನ್ನ ಜೀವನವೇ ಸಾಕ್ಷಿ ಅಪ್ಪಾಜಿ. ಮಗಳೇ ಮೈನಾ, ಏನು ಹೇಳುತ್ತಿರುವುದು ನೀನು? ನಿಜವಾಗಿಯೂ ನನಗೆ ನಂಬುವುದೇ ಕಷ್ಟವಾಗಿದೆ. ನಿನ್ನ ಮಾತು, ನಿನ್ನ ಜೀವನ ನನ್ನ ಅಹಂಕಾರದ ಅಮಲನ್ನು ಇಳಿಸಿ ನನ್ನ ಕಣ್ಣು ತೆರೆಯಿಸಿತು. ನನ್ನ ಮಗಳಿಂದ ನಾನಂತೂ ಬುದ್ಧಿ ಕಲಿತಿದ್ದಾಯಿತು. ಅವಳನ್ನು ಪರೀಕ್ಷಿಸಲು ಹೋಗಿ ನನ್ನನ್ನು ನಾನೇ ಪರೀಕ್ಷಿಸಿಕೊಂಡಂತಾಯಿತು. ಶ್ರೀಪಾಲ, ನನ್ನನ್ನು ಕ್ಷಮಿಸಪ್ಪ. ಪೂಜ್ಯ ಮಾವನವರೇ, ನೀವು ಹಾಗೆ ಮೈನಾಳನ್ನು ಪರೀಕ್ಷೆಗೆ ಒಡ್ಡದೆ ಹೋಗದಿದ್ದರೆ ನನಗೆ ಈ ಸುಕುಮಾರಿಯು ಎಲ್ಲಿ ಸಿಗುತ್ತಿದ್ದಳು? ಅಲ್ಲದೆ ಹೀಗೇ ಆಗಬೇಕೆಂದು ನಮ್ಮ ಹಣೆಯಲ್ಲಿ ಬರೆದಿರುವಾಗ ನೀವು ತಾನೇ ಏನು ಮಾಡಲು ಸಾಧ್ಯ? ನಾವೆಲ್ಲರೂ ಕರ್ಮದ ಕೈಗೊಂಬೆಗಳಲ್ಲವೇ ಮಾವ? ಒಟ್ಟಿನಲ್ಲಿ ನಾನಂತೂ ಬುದ್ಧಿ ಕಲಿತಂತಾಯಿತು. ನಡೀರಿ, ಹಾಗಾದರೆ ಅರಮನೆಗೆ ಹೋಗೋಣ. ಅಲ್ಲಿ ನಿಮ್ಮತ್ತೆಯವರಂತೂ ಮಗಳ ಚಿಂತೆಯಲ್ಲಿ ಕೊರಗಿ ಸೊರಗಿ ಹೋಗಿದ್ದಾರೆ. ಇನ್ನಾದರೂ ಅವರಿಗೆ ನೆಮ್ಮದಿ ಸಿಗಲಿ. ನಡೆಯಿರಿ.
ಕುಳಿತಿರುವಿರಿ? ಸ್ವಾಮಿ, ಇದೇನಿದು? ಹೀಗೇಕೆ ಕುಳಿತಿರುವಿರಿ? ಈ ಸುಂದರವಾದ ಸಂಜೆಯಲ್ಲಿ ಏನೋ ಕನಸು ಕಾಣುತ್ತಿರುವಂತೆ ಇದೆಯಲ್ಲ. ಹ? ಏನಂದೆ? ಕನಸೆ? ನಿಜವಾಗಿಯೂ ಇಂದು ನನ್ನ ಜೀವನ ಸುಂದರ ಕನಸು ಕಾಣುವಂತಾಯಿತು ದೇವಿ. ನಾನು ನನ್ನಿಂದಲೇ ಎಂಬ ಅಹಂಕಾರದಲ್ಲಿದ್ದ ನನಗೆ ನನ್ನ ಮಗಳು ಕರ್ಮ ಸಿದ್ಧಾಂತದ ಪಾಠ ಕಲಿಸಿದಳು. ಈಗ ನನಗೆ ಲೋಕದ ಜನರು ಹುಟ್ಟು ಸಾವು ರೋಗ ರುಜಿನಿಗಳಿಗೆ ಒಳಗಾಗಿದ್ದರೂ ಎಚ್ಚೆತ್ತುಕೊಳ್ಳುತ್ತಿಲ್ಲವಲ್ಲ ಎನ್ನಿಸುತ್ತಿದೆ. ಹೌದು ಹೌದು, ನೀವು ತಾನೇ ಎಚ್ಚೆತ್ತುಕೊಂಡಿದ್ದು ಈಗಷ್ಟೇ ಅಲ್ಲವೇ? ಅಂದು ಮೈನಾ ಹೇಳಿದ್ದು ನಿಮಗೆ ವಿಷಕ್ಕೆ ಸಮಾನವಾಗಿತ್ತಲ್ಲವೇ? ಹೀಗಾಗಿಯೇ ಸತ್ಯ ಎಲ್ಲರಿಗೂ ಇಡಿಸುವುದಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ನೋಡು. ಕನಸು ಮನಸ್ಸಿನಲ್ಲಿಯೂ ಕೂಡ ಮೈನಾಳ ಜೀವನ ಈ ರೀತಿಯಾಗಿ ಪರಿವರ್ತನೆಯಾಗುವುದು ಎಂದುಕೊಂಡಿರಲಿಲ್ಲ. ಒಂದಲ್ಲ ಒಂದು ದಿನ ನನ್ನ ಆಶ್ರಯ ಬಯಸಿ ಬರುವವಳೇ ಎಂದುಕೊಂಡಿದ್ದೆ. ಕರ್ಮದ ವೈಚಿತ್ಯತೆ ಎಂತಹುದು! ಜೀವನು ತಾನೇ ಮಾಡಿದ ಪಾಪ ಪುಣ್ಯಗಳ ಫಲಾನುಸಾರವಾಗಿ ಎಲ್ಲ ಕಷ್ಟ ನಷ್ಟಗಳಿಗೂ ತಾನೇ ಗುರಿಯಾಗಿದ್ದರು. ಅಂಬಲಿಯಲ್ಲಿ ಬಿದ್ದ ನೊಣದ ಹಾಗೆ ಈ ಭವ ಸಂಸಾರದಲ್ಲಿ ಮುಳುಗೆಳುತ್ತಿರುವರಲ್ಲ ಎನ್ನಿಸುತ್ತಿದೆ. ಈ ಭವ ಸಂಸಾರದಿಂದ ಜೀವನು ಬಿಡುಗಡೆ ಹೊಂದಲು ಅದಕ್ಕೆ ಸರಿಯಾದ ಪರಿಸರ ಒದಗಬೇಕು. ಒಂದು ವೇಳೆ ಒದಗಿ ಬಂದರೂ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ಬುದ್ಧಿ ಬೇಕು. ಒಂದು ವೇಳೆ ಎಲ್ಲವೂ ಇದ್ದರೂ ಅದನ್ನು ತಿಳಿಯಲು ಪ್ರಯತ್ನ ಪಡದೆ ಕಾಲ ಕಳೆಯುವುದು ಎಷ್ಟೋ ಸಲವೋ. ಹೀಗಾಗಿಯೇ ಅನಾದಿ ಕಾಲದಿಂದ ಅನಂತ ಸಂಸಾರವಾಗಿ ಬಿಟ್ಟಿದೆ ಈ ಜೀವ. ಹೌದು ಪ್ರಿಯೆ, ಹೌದು. ಅನಾದಿ ಕಾಲದಿಂದಲೂ ಈ ಜೀವಿಗಳು ಭವ ಸಂಸಾರದಲ್ಲಿ ಮುಳುಗೇಳುತ್ತಲೇ ನಡೆದಿರುವುದು. ಇದರಿಂದ ಪಾರಾಗಲು ಧರ್ಮ ಒಂದೇ ಶರಣು. ಆ ಧರ್ಮವು ಕೂಡ ರತ್ನತ್ರಯ ಸ್ವರೂಪವಾಗಿರಬೇಕು. ಅಂದರೆ ಮಾತ್ರ ಸಾಧ್ಯ. ಅಪ್ಪಣೆ ಪ್ರಭು. ಪ್ರಭುಗಳು ಮಹಾರಾಣಿಯವರು ಯಾವುದೋ ಗಹನವಾದ ಚರ್ಚೆಯಲ್ಲಿ ಮಾಡುತ್ತಿರುತ್ತಿದೆ. ನನ್ನ ಆಗಮನದಿಂದ ನಿಮಗೆ ತೊಂದರೆಯಾಗಲಿಲ್ಲವಷ್ಟೇ ತಾನೇ? ಹಾಗೇನು ಇಲ್ಲ ಮಂತ್ರಿಗಳೇ, ನನ್ನ ಹುಟ್ಟು ಈಗಷ್ಟೇ ಆದಂತಿದೆ. ಅಂದರೆ ಇಷ್ಟಿನ ಅಹಂಕಾರದಿಂದಲೇ ಧರ್ಮವನ್ನು ಮರೆತು ಅಹಂಕಾರದಿಂದಲೇ ಕಾಲ ಕಳೆದಿದ್ದಾಯಿತು. ಇನ್ನು ಉಳಿದ ಸಮಯವನ್ನಾದರೂ ಧರ್ಮದಿಂದ ಕಾಲ ಕಳೆಯೋಣವೆಂದು ಧರ್ಮದ ವಿಷಯ ಮಾತನಾಡುತ್ತಿದ್ದೆವು ಅಷ್ಟೇ. ಸಂತೋಷ ಪ್ರಭು. ಅನಾದಿ ಕಾಲದಿಂದ ಮಿಥ್ಯಾದೃಷ್ಟಿಯಾದ ಜೀವನಿಗೆ ಸಂಸಾರದ ಅಲ್ಪ ಸುಖವೇ ಸುಖವೆಂದು ತಿಳಿದು ತಿನ್ನಬಾರದನ್ನು ತಿಂದು ಕುಡಿಯಬಾರದನ್ನು ಕುಡಿದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ನಾವು ಹೊರತಲ್ಲ ಪ್ರಭು. ನಮ್ಮ ಪುಣ್ಯದ ಉದಯವಾಗಿದೆ. ಜಿನಮುನಿಗಳಾದ ಶ್ರೀ ವಿದಿತ್ ಮಹಾರಾಜರು ಆಗಮನವಾಗಿದೆ. ಇಂದು ರಜನಿ ಸಭಾಭವನದಲ್ಲಿ ಶ್ರೀ 108 ಪರಮ ಪೂಜ್ಯ ವಿದಿಸಾಗರ್ ಮಹಾರಾಜರಿಂದ ಕರ್ಮ ಸಿದ್ಧಾಂತದ ಪ್ರವಚನವಾಗಲಿದೆ. ಅದಕ್ಕೆ ತಮಗೆ ವಿಷಯ ತಿಳಿಸೋಣ ಎಂದು ಬಂದಿರುವೆ ಮಹಾಪ್ರಭುಗಳೇ. ಹೌದೇ ಮಂತ್ರಿಗಳೇ, ನಡೆಯಿರಿ. ಹಾಗಾದರೆ ಅಲ್ಲಿಗೆ ಹೋಗೋಣ. ಅಪ್ಪಣೆ ಪ್ರಭು. ನಮೋಸ್ತು ಮಹಾರಾಜ್, ನಮೋಸ್ತು ಮಹಾರಾಜ್, ನಮೋಸ್ತು. ನಮೋಸ್ತು ಮಹಾರಾಜ್, ನಮೋಸ್ತು ಮಹಾರಾಜ್, ನಮೋಸ್ತು. ನಮಸ್ತು ಮಹಾರಾಜಿ, ನಮಸ್ತೆ. ಸದ್ಧರ್ಮ ವೃದ್ಧಿರಸ್ತು. ಸ್ವಾಮಿ, ತಾವು ಇಂದು ಕರ್ಮ ಸಿದ್ಧಾಂತದ ಬಗ್ಗೆ ಮಾತನಾಡುವಿರಿ ಎಂದು ತಿಳಿತು. ಅದನ್ನು ಕೇಳಿ ಕೃತಾರ್ಥವಾಗೋಣವೆಂದು ಬಂದೆವು. ರಾಜ, ನೀನು ರಾಜನಾಗಲು ಕಾರಣ ಯಾವುದು ಗೊತ್ತೇ? ಹಿಂದೆ ಮಾಡಿದ ಪುಣ್ಯದ ಫಲದಿಂದ ರಾಜನಾಗಿ ಹುಟ್ಟಿದೀಯ. ಈ ಲೋಕದಲ್ಲಿ ಜೀವ ಅಜೀವಗಳೆಂದು ಎರಡೇ ವಸ್ತುಗಳಿದ್ದರೂ ಇವುಗಳ ಆಟ ಮಹತ್ತರವಾದುದು.
ಈ ವಸ್ತುಗಳ ಪರಿವರ್ತನೆಗೆ ಕಾರಣ ಕರ್ಮ, ಪುದ್ಗಲ, ಪರಮಾಣುಗಳು. ಇದು ಅನಾದಿ ಕಾಲದಿಂದ ಜೀವ ಪುದ್ಗಲದೊಡನೆ ಬೆರೆಯುತ್ತಾ ಬಿಡುತ್ತಾ ಆಟವಾಡಿಸುತ್ತಾ ಬಂದಿದೆ. ಈ ಜೀವ ಪುದ್ಗಲದೊಡನೆ ಬೆರೆತು ಅದೇ ತಾನೆಂದು ಭಾವಿಸಿ ತನ್ನ ನಿಜ ಸ್ವರೂಪವನ್ನೇ ಮರೆತು ಬಿಟ್ಟಿದೆ. ಅಂದರೆ ಈ ಜೀವದ ನಿಜ ಸ್ವರೂಪವೇನು ಸ್ವಾಮಿ? ಈ ಜೀವನು ಅಂದರೆ ಆತ್ಮನು ಅರೂಪಿಯಾಗಿದ್ದಾನೆ. ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ಆದರೂ ಆತ್ಮನಿದ್ದಾನೆ. ಆತ್ಮನ ಇರುವಿಕೆಯಿಂದಲೇ ಜಡವು ತಾನೇ ಚೈತನ್ಯ ಎನ್ನುವಂತೆ ನಟಿಸುತ್ತಾ ಹಲನೆ ಚಲನೆಗೆ ಕಾರಣವಾಗಿ ಆತ್ಮನನ್ನು ಮರೆಸಿಬಿಟ್ಟಿದೆ. ಈ ಜೀವ ಪುದ್ಗಲದೊಡನೆ ಯಾವಾಗ ಹೇಗೆ ಸೇರಿಕೊಂಡಿತ್ತು ಸ್ವಾಮಿ? ಈ ಜೀವ ಪುದ್ಗಲದೊಡನೆ ಯಾವಾಗ ಹೇಗೆ ಸೇರಿತು ಎಂದು ಹೇಳೋದಕ್ಕೆ ಅದಕ್ಕೆ ಆದಿ ಇಲ್ಲ. ಅದು ಅನಾದಿ. ಕಲ್ಲಿನಲ್ಲಿ ಚಿನ್ನ ಇರುವ ಹಾಗೆ, ಹಾಲಿನಲ್ಲಿ ತುಪ್ಪ ಇರೋ ಹಾಗೆ ಅನಾದಿ ಕಾಲದಿಂದಲೂ ಈ ಜೀವ ಜಡಗಳು ಕೂಡಿಯೇ ಇವೆ. ಹೀಗೆ ಕೂಡಿರುವುದು ಅನಾದಿಯಾದರೂ ಇದಕ್ಕೆ ಅಂತ್ಯ ಇದೆಯಮ್ಮ. ಅಂದರೆ ಯಾವಾಗ ಈ ಜೀವನು ಆತ್ಮ ಬೇರೆ, ಈ ಜಡ ಶರೀರ ಬೇರೆ ಎಂಬ ಭೇದ ವಿಜ್ಞಾನವನ್ನು ತಿಳಿದುಕೊಳ್ಳುವನೋ ಆಗ ಆ ಜೀವನು ಅನಾದಿ ಮಿಥ್ಯಾತ್ವದಿಂದ ಬಂಧವಾಗಿದ್ದ ಕರ್ಮಗಳ ನಿರ್ಜರೆಗೆ ಕಾರಣವಾಗುವುದು. ಈ ರೀತಿ ಭೇದ ವಿಜ್ಞಾನ ಸಿದ್ಧಿಯಾಗಲು ಏನು ಮಾಡಬೇಕು ಸ್ವಾಮಿ? ರಾಜ, ಇದು ಒಂದು ದಿನದಲ್ಲಿ ತಿಳಿತಕ್ಕಂತಹ ಅಥವಾ ಈ ಜ್ಞಾನವನ್ನು ಒಂದು ದಿನದಲ್ಲಿ ಪಡಿತಕ್ಕಂತಹ ವಿಷಯ ಅಲ್ಲ. ಜ್ಞಾನ, ಧ್ಯಾನ, ತಪಗಳ ಮಾಧ್ಯಮದಿಂದ ಆತ್ಮ ಸಾಧನೆ ಆಗಬೇಕು. ಅದಕ್ಕಾಗಿ ರತ್ನತ್ರಯ ಸ್ವರೂಪ, ಗುಣಸ್ಥಾನ, ಮಾರ್ಗಣಸ್ಥಾನ, ದೈವ ದ್ರವ್ಯ ಸ್ವರೂಪ ಮುಂತಾದವುಗಳನ್ನು ಕ್ರಮಕ್ರಮವಾಗಿ ತಿಳಿಯುತ್ತಾ ಆಚರಿಸುತ್ತಾ ಹೋಗಬೇಕು. ಆಗ ತಾನಾಗಿಯೇ ಭೇದ ವಿಜ್ಞಾನದ ಸ್ವರೂಪ ತಿಳಿತಾ ಹೋಗಿ ಆತ್ಮನಲ್ಲಿ ವಿಶುದ್ಧಿಯನ್ನು ಪಡೆಯಲಿಕ್ಕೆ ಕಾರಣ ಆಗುತ್ತೆ. ನಾಳೆಯಿಂದ ಪ್ರತಿದಿನವೂ ಒಂದೊಂದೇ ವಿಷಯವನ್ನು ತಿಳಿದು ಚರ್ಚೆ ಮಾಡುತ್ತಾ ಹೋಗೋಣ. ಆಗ ನಿಮಗೇ ತಿಳಿದು ಬರುವುದು. ಈಗ ಇಷ್ಟು ಸಾಕು. ನಮೋಸ್ತು ಮಹಾರಾಜ್. ನಮೋಸ್ತು ಮಹಾರಾಜ್. ನಮೋಸ್ತು ಮಹಾರಾಜ್. ನಮೋಸ್ತು. ಧರ್ಮವೃದ್ಧಿರಸ್ತು. ನಮಸ್ತು ಮಹಾರಾಜ್. ಈಗ ಶ್ರೀಪಾಲ ಕಾಡಿನಲ್ಲಿ ತನ್ನ ತಾಯಿ ಹಾಗೂ ಶ್ರೀಪಾಲ ಇಬ್ಬರು ಬೇರೆ ಬೇರೆ ಆಗಿರ್ತಾರೆ. ಮತ್ತು ಅವರು ತಾಯಿಯನ್ನು ಪಡ್ಕೋತಾರೆ. ಆಗ ಹರ್ಷಿತನಾದ ಶ್ರೀಪಾಲ ತನ್ನ ಕರ್ತವ್ಯದ ಕಡೆಗೆ ಗಮನವನ್ನು ಹರಿಸ್ತಾನೆ. ಪ್ರಿಯೆ, ತಾಯಿಯ ಆಗಮನದಿಂದ ನನ್ನ ಚಿಂತೆ ಎಲ್ಲವೂ ದೂರವಾಯಿತು. ಇನ್ನು ಉಳಿದಿರುವುದು ನನ್ನ ರಾಜ್ಯವನ್ನು ಹಿಂತಿರುಗಿ ಪಡೆಯುವುದು. ಅದಕ್ಕಾಗಿ ನಾನು ಚಂಪಾಪುರದ ಕಡೆ ಪ್ರಯಾಣ ಬೆಳೆಸುತ್ತೇನೆ. ಅಲ್ಲಿಯವರೆಗೆ ನೀನು ತಾಯಿಯನ್ನು ಚೆನ್ನಾಗಿ ನೋಡಿಕೋ. ನಾನು ರಾಜ್ಯವನ್ನು ಪಡೆದ ನಂತರ ನಿಮ್ಮಿಬ್ಬರನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತೇನೆ. ಸ್ವಾಮಿ, ತಾವೇ ಹೊರಟ ಮೇಲೆ ನನಗಿಲ್ಲೇನು ಕೆಲಸ? ನಾನು ತಮ್ಮ ಜೊತೆಗೆ ಬರುತ್ತೇನೆ. ಆಗಲ್ಲ ದೇವಿ, ಪ್ರಯಾಣದಲ್ಲಿ ಕಷ್ಟವನ್ನು ಸಹಿಸುವ ಶಕ್ತಿ ನಿನಗಾಗಲಿ ತಾಯಿಯವರಿಗಾಗಲಿ ಇಲ್ಲ. ಅಲ್ಲದೆ ಅವರು ನನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ಜವಾಬ್ದಾರಿಯು ಈಗ ನೀನು ಹೊರಲೇಬೇಕಾಗಿದೆ. ಅವರು ನನ್ನನ್ನು ಹುಡುಕುವ ಸಲುವಾಗಿ ಸುತ್ತಿ ಸುತ್ತಿ ಬಳಲಿದ್ದಾರೆ. ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ನೀನು ದುಃಖಿಸದೆ ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು.
ಕರ್ತವ್ಯಕ್ಕಾಗಿ ತಲೆ ಬಾಗಲೇಬೇಕಲ್ಲವೇ ಸ್ವಾಮಿ? ಅತ್ತೆಯವರ ಬಗ್ಗೆ ಚಿಂತೆ ಮಾಡಬೇಡಿರಿ, ಅವರನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಜಯವಾಗಲಿ, ನಿಮಗೆ ಜಯವಾಗಲಿ. 12 ವರ್ಷ ಅಷ್ಟಾಣಿಕ ಪರ್ವದ ರಾತ್ರಿ ಅಷ್ಟರೊಳಗಾಗಿ ನೀವು ಬರದೇ ಹೋದರೆ ನಾನು ಆರಿಕಾ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತೇನೆ. ನೀವು ನನ್ನನ್ನು ಕರೆಸಿಕೊಳ್ಳುವವರೆಗೂ ವ್ರತ ನೇಮಗಳನ್ನು ಪಾಲಿಸುತ್ತಾ ಕಾಲ ಕಳೆಯುತ್ತೇನೆ. ನಿಮಗೆ ಜಯವಾಗಲಿ. ಸಂತೋಷದಿಂದ ಹೋಗಿ ಬನ್ನಿ. ಹೆಂಡತಿಯನ್ನ ಸಮಾಧಾನಪಡಿಸಿ ತಾಯಿ ಅತ್ತೆ ಮಾವಂದಿರ ಆಶೀರ್ವಾದ ಪಡೆದ ಶ್ರೀಪಾಲನು ತನ್ನ ರಾಜ್ಯವನ್ನು ಪಡೆಯಲು ಪ್ರಯಾಣವನ್ನು ಬೆಳೆಸ್ತಾನೆ. ದಾರಿಯಲ್ಲಿ ಅನೇಕ ಊರು ಮಾರ್ಗಗಳಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ವ್ರತಪಾಲನೆಯನ್ನು ಮಾಡುತ್ತಾ ವ್ಯಾಪಾರ ಮಾಡುತ್ತಾ ವಿಜಯಾರ್ಧ ಪರ್ವತದ ಕಡೆಗೆ ಹೋಗ್ತಾನೆ. ಅಲ್ಲಿ ಒಬ್ಬ ವಿದ್ಯಾಧರ ರಾಜ ವಿದ್ಯೆಗಳನ್ನು ಸಿದ್ಧಿ ಮಾಡಿಕೊಳ್ಳಲು ಧ್ಯಾನಿಸುತ್ತಾನೆ. ಅವರು ಹೇಳಿದಂತೆ ಭಕ್ತಿಯಿಂದ ಧ್ಯಾನ ಮಾಡಿ ವಿದ್ಯೆಯನ್ನು ಸಿದ್ಧಿಸಿಕೊಳ್ತಾನೆ. ಅದರ ಜೊತೆಗೆ ವಿದ್ಯಾಧರ ಇವನ ಒಂದು ಏಕಾಗ್ರತೆಯನ್ನು ಮೆಚ್ಚಿ ಜಲತಾರಣ ವಿದ್ಯೆಯನ್ನು ಆ ವಿದ್ಯಾಧರ ರಾಜ ಇವನಿಗೆ ಕೊಡ್ತಾನೆ. ಅಲ್ಲಿಂದ ಅವನು ವಿಹಾರ ಮಾಡುತ್ತಾ ಸಮುದ್ರದ ಹತ್ತಿರಕ್ಕೆ ಹೋಗ್ತಾನೆ. ಅಲ್ಲಿ ಧವಲಶೇಠ ಎಂಬ ವ್ಯಾಪಾರಿ ಇರ್ತಾನೆ. ಅವನು ಹಡಗುಗಳು, ಅವನ 500 ಹಡಗುಗಳು ಸಮುದ್ರದಲ್ಲಿ ಮುಳುಗಿರ್ತವೆ. ಆಗ ಇವನು ಜಲತಾರಣ ವಿದ್ಯೆಯಿಂದ ಆ ಹಡಗುಗಳನ್ನೆಲ್ಲ ಸರಿಪಡಿಸ್ಕೊಳ್ಳೋಕ್ಕಿಂತ ಮುಂಚೆ ಆ ಧವಳಶೇಠನಿಗೆ ಒಬ್ಬ ಹೇಳಿರ್ತಾನೆ, ಏನಂದರೆ ಆ 500 ಹಡಗುಗಳನ್ನು ವಾಪಸ್ ಪಡಿಬೇಕಂದ್ರೆ ಒಂದು ಸುಂದರ ಯುವಕನ ಒಂದು ನರಬಲಿಯನ್ನು ಕೊಡಬೇಕು ಅಂತ. ಈ ರೀತಿ ಇದ್ದಾಗ ಅದೇ ಸಮಯಕ್ಕೆ ಶ್ರೀಪಾಲ ಅಲ್ಲಿಗೆ ಹೋಗ್ತಾನೆ. ನಿನ್ನ ಹಡಗನ್ನು ನಡೆಸಿಕೊಡೋದಾದರೆ ನೀವು ನನ್ನನ್ನು ನರಬಲಿ ಕೊಡಬೇಡ್ರಿ, ನಾನು ನನ್ನ ಒಂದು ವಿದ್ಯೆಯ ಸಿದ್ಧಿಯಿಂದ ನಿಮಗೆ ಆ ಹಡಗುಗಳನ್ನು ವಾಪಸ್ಸು ಕೊಡ್ತೀನಿ ಅಂತೇಳಿ ಅದನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳಿದಾಗ ಒಪ್ಪಿದ ಧವಳಶೇಠ ತನ್ನ ಜಲತಾರಣ ವಿದ್ಯೆಯಿಂದ ಆ 500 ಹಡಗುಗಳನ್ನು ಮತ್ತೆ ಅವನು ತರಿಸಿ ಅದನ್ನು ಕೆಳಗಡೆ ಸಮುದ್ರದ ಆಳದಲ್ಲಿರುತ್ತೆ, ಅದನ್ನು ಅವನು ಜಲತಾರಣ ವಿದ್ಯೆಯಿಂದ ಅದನ್ನು ಮೇಲೆತ್ತಿಸಿ ಅದನ್ನು ನಡೆಸುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇದರ ಜೊತೆಗೆ ಆ ಒಂದು ಧವಳಸೇಠನ ಜೊತೆಗೆ ವ್ಯಾಪಾರಕ್ಕೆ ಹೋಗ್ತಾನೆ. ಆ ವ್ಯಾಪಾರಕ್ಕೆ ಹೋದಾಗ ಹಂಸದ್ವೀಪದಿಂದ ಕುಂಕುಮ ನಗರಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಸುವರ್ಣಮಯ ಜಿನಮಂದಿರ ಇರುತ್ತೆ, ವಜ್ರದ ಬಾಗಿಲಿರುತ್ತೆ. ಆ ಒಂದು ಜಿನಮಂದಿರ ತುಂಬ ಪ್ರಾಚೀನವಾಗಿದ್ದು ಅದನ್ನು ಬಹಳ ವರ್ಷಗಳವರೆಗೆ ಅದರ ಬಾಗಿಲನ್ನು ತೆಗೆದಕ್ಕೆ ಆಗಿರಲಿಲ್ಲ. ಅದನ್ನು ಎಷ್ಟೋ ಜನ ಪ್ರಯತ್ನ ಪಟ್ಟಿರ್ತಾರೆ, ಆಗಿರಲಿಲ್ಲ. ಆಗ ಅಲ್ಲಿನ ರಾಜ ಡಂಗುರ ಹೊರಿಸಿರ್ತಾನೆ. ಏನಪ್ಪ ಅಂತಂದರೆ, ಈ ಒಂದು ವಜ್ರದ ಬಾಗಿಲನ್ನು ಯಾರು ತೆಗಿತಾರೋ ಅವರಿಗೆ ಅರ್ಧ ರಾಜ್ಯವನ್ನು ತನ್ನ ಸುಂದರವಾದ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವರು ಡಂಗುರವನ್ನು ಹೊರಿಸಿರ್ತಾನೆ. ಇದೇನೂ ತಿಳಿಯದಂತಹ ಶ್ರೀಪಾಲ ಏನು ಮಾಡ್ತಾನೆ, ತನ್ನ ದಿನನಿತ್ಯದ ಜಿನಮಂದಿರಕ್ಕೆ ಹೋಗಬೇಕು ಅಂತ ಅಲ್ಲಿ ಜಿನಮಂದಿರ ಕಾಣಿಸುತ್ತೆ. ಅವನು ಸ್ಪರ್ಶ ಮಾಡಿದ ತಕ್ಷಣ ಆ ವಜ್ರದ ಬಾಗಿಲು ಓಪನ್ ಆಗುತ್ತೆ. ಆಗ ಆ ದರ್ಶನ ಮಾಡ್ತಾನೆ. ಅಲ್ಲಿ ಒಂದು ಸಿದ್ಧಚಕ್ರ ವಿಧಾನವನ್ನು ಮಾಡ್ತಾನೆ. ಈ ಎಲ್ಲ ವಿಷಯವನ್ನು ತಿಳಿದಂತಹ ರಾಜ ಅವನ ಯುವಕನನ್ನು ಕರ್ಕೊಂಡು ಬನ್ನಿರಿ ಅಂತ ಹೇಳ್ತಾರೆ. ಆ ಯುವಕನನ್ನು ಕರ್ಕೊಂಡು ಬಂದಮೇಲೆ ಅವನಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ರಯಣ ಮಂಜರಿಯನ್ನು ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಆ ಮಗಳನ್ನು ಅವನು ವಿವಾಹ ಮಾಡಿದ್ಮೇಲೆ ಅವಳನ್ನು ಕರ್ಕೊಂಡು ಅವನು ಆ ಧವಳಸೇಠನ ರಾಜನ ಜೊತೆ ಮತ್ತೆ ವ್ಯಾಪಾರಕ್ಕೆ ಮುಂದೆ ಹೋಗ್ತಾನೆ. ಈ ರೀತಿಯಾಗಿ ಅವನು ಪ್ರಯಾಣವನ್ನು ಮಾಡ್ತಾ ಶ್ರೀಪಾಲ ಅಲ್ಲೂ ಸಹ ಆ ಒಂದು ಧವಳಸೇಠ ತನ್ನ ಕುತಂತ್ರ ಬುದ್ಧಿಯನ್ನು ಮಾಡಿ ಮತ್ತು ಅವನಿಗೆ ಕಷ್ಟವನ್ನು ಕೊಡ್ತಾನೆ, ಮೋಸದ ಜಾಲಕ್ಕೆ ಬಲಿಯಾಗ್ತಾನೆ. ಆದರೆ ಪುಣ್ಯದ ಫಲದಿಂದ ಶ್ರೀಪಾಲ ಅವೆಲ್ಲವನ್ನೂ ಮೀರ್ತಾನೆ. ಸಿದ್ಧಾಧಾರ ನೀಡಿದ ಜಲತಾರಣ ವಿದ್ಯೆಯಿಂದ 8 ತಿಂಗಳವರೆಗೆ ಈಜಾಡಿ ಸಮುದ್ರದಡ ಸೇರ್ತಾನೆ. ಈ ರೀತಿಯಾಗಿ ಅವನು ತನಗೆ ಬಂದ ಸವಾಲುಗಳನ್ನು ಎದುರಿಸ್ತಾ ಗುಣಮಾಲ ಅವಳನ್ನು ಸಹ ಮದುವೆ ಆಗ್ತಾನೆ. ಅನೇಕ ಸ್ತ್ರೀಯರನ್ನು ಸಹ ಮದುವೆ ಆಗ್ತಾನೆ. ಕಮಲನೇತ್ರೆ, ಕಾಂಚನಪುರದ 100 ಜನ ಹೆಣ್ಣು ಮಕ್ಕಳು ಹಾಗೂ ಚಿತ್ರಸೇನೆ, ಕೊಂಕಣ ಪ್ರಾಂತ್ಯದ ವಿಜಯಸೇನೆ 8 ಜನ ಹೆಣ್ಣು ಮಕ್ಕಳು, ಹೀಗೆ ಅನೇಕ ಸ್ತ್ರೀಯರನ್ನು ಮದುವೆಯಾಗುತ್ತಾ ಹೆಣ್ಣು ಕೊಟ್ಟ ಮಾವಂದಿರ ಬಲವಾದ ಸೈನ್ಯವನ್ನು ಕಟ್ಟಿಕೊಂಡು ಬಂದು ಅವನು ತನ್ನ ಚಿಕ್ಕಪ್ಪನನ್ನು ಸೋಲಿಸ್ತಾನೆ. ಇವರ್ಯಾರೆಂಬ ವಿಷಯ ತಿಳಿದ ಜನ ಅವನ ಚಿಕ್ಕಪ್ಪನ ಆಳ್ವಿಕೆಯಲ್ಲಿ ಬೇಸತ್ತಿರ್ತಾರೆ. ಈ ಮೂಲಕವಾಗಿ ಆ ಬೇಸತ್ತ ಪ್ರಜೆಗಳು ಎಲ್ಲರೂ ಸಹ ಈ ಶ್ರೀಪಾಲನ ಜೊತೆ ಹೊಂದಾಗ್ತಾರೆ. ಆಗ ಶ್ರೀಪಾಲ ತನ್ನ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಳ್ಳೋಕ್ಕೆ ತಯಾರಿಯನ್ನು ಮಾಡ್ಕೋತಾನೆ.
ಈಗ ಹೇಳ್ಬೋದು. ಗಂಧೋದ ಹಾಕಲು